ಮದ್ದೂರು ಪಟ್ಟಣದ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 22 ಮಂದಿಯನ್ನ ಪೊಲೀಸರು ಅರೆಸ್ಟ್ ಅನ್ನ ಮಾಡಿದ್ದಾರೆ. ಸದ್ಯ ಅರೆಸ್ಟ್ ಆದ ಮಂದಿಯಲ್ಲಿ ನಮ್ಮ ಹುಡುಗರು ಕೂಡ ಅಮಾಯಕರಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳೋ ಮೂಲಕ ಸದ್ಯ ನಮ್ಮ ಜೊತೆ ಮಾತನಾಡಲಿಕ್ಕೆ ಅವರ ಪೋಷಕರು ಬಂದಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಅರೆಸ್ಟ್ ಅನ್ನ ಮಾಡಿದ್ದಾರೆ, ಏನ್ ಹೇಳ್ತೀರಿ? ಅವರು ಏನು ತಪ್ಪು ಮಾಡದಿರೋರಿಗೆ, ಅಮಾಯಕರಿಗೆ ಯಾರು ತಪ್ಪು ಕೊಟ್ಟಿಲ್ಲ, ಏನು ಮಾಡಿಲ್ಲ ಅಂತವ್ರಿಗೆ ಬಲಿ ಕೊಟ್ಟಿದ್ದಾರೆ, ಅಂತವ್ರಿಗೆ ನ್ಯಾಯದಿಂದ ಹೊಡಿತಾವ್ರೆ. ಅವ್ರಿಗೆ ಕಷ್ಟ ಕೊಡ್ತಿದ್ದಾರೆ, ಅನ್ಯಾಯ ಆಗ್ತಾ ಇದೆ ಸರ್. ಅವ್ರಿಗೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ಯಾವಾಗಲೂ ಪ್ರತಿ ಸಲೂ ಮುಸ್ಲಿಮ್ಸ್ಗೆ ನ್ಯಾಯ ಸರಿಯಾಗಿ ಸಿಗಲ್ಲ. ಯಾವಾಗಲೂ ಹಿಂದೂಗಳಿಗೆ ನ್ಯಾಯ ಸಿಗುತ್ತೆ, ನಮಗೆ ಸಿಗಲ್ಲ. ಅವರು ಮುಂದೆ ಪೊಲೀಸವ್ರ ಮುಂದೆ ಆರಾಮಾಗಿ ಏನಾದರೂ ಮಾಡ್ಬೋದು. ನಮ್ಮ ಜೆಂಡಾಗಳಿದೆಯಲ್ಲ ಅದೆಲ್ಲ ತೆಗ್ದು ಅದಕ್ಕೆ ಬೆಂಕಿ ಹಾಕ್ಬೋದು, ತುಳ್ಬೋದು. ಅಂತೆ ಕೆಲಸ ನಾವು ಮಾಡಲ್ಲ ಸರ್. ನಾವು ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಮಗೆ ನ್ಯಾಯ ಬೇಕೇ ಬೇಕು. ಯಾಕಂದರೆ ನಾವು ತಪ್ಪು ಮಾಡಿದರೆ ನಾವೇ ಸಿದ್ಧಾಗ ಶಿಕ್ಷೆಯಾಗಿ ರೆಡಿಯಾಗಿದ್ದೀವಿ. ನಾವು ತಪ್ಪು ಮಾಡಿಲ್ಲ. ನಮಗೀಗ ನ್ಯಾಯ ಬೇಕೇ ಬೇಕು. ನೀವು ಬಂದಿರೋದು ನಿಮ್ಗೆ ಕಾಯ್ತಾ ಇದ್ವಿ. ಮೀಡಿಯಾದವ್ರು ಯಾರಾದರೂ ಬಂದರೆ ನಮ್ಮ ಪರಿಸ್ಥಿತಿನ ನಿಮಗೆ ತಿಳಿಸೋಣ ಅಂತ ಯಾರು ಬರ್ತಾಯಿಲ್ಲ. ಈಗ ಗೊತ್ತಾದ ತಕ್ಷಣ ನೀರು ಕುಡಿಲಿಲ್ಲ, ನಾವು ಹಂಗೆ ಓಡ್ ಬಂದಿದ್ದೀವಿ. ನಮಗೆ ನ್ಯಾಯ ಬೇಕು ಸರ್. ಈಗ ನಮ್ಮ ಅಳಿಯನ್ಗೆ ತುಂಬ ಹುಷಾರಿಲ್ಲ. ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಹಿಡ್ಕೊಂಡೋಗಿರೋರೆಲ್ಲ ಜವಾಬ್ದಾರ ಆಯ್ತಾರೆ. ಅವ್ರಿಗೆಲ್ರಿಗೂ ಬಿಡಲ್ಲ, ಅವರೆಲ್ಲರೂ ಜವಾಬ್ದಾರ ಆಯ್ತಾರೆ. ಯಾಕಂದರೆ ಪೇಷಂಟ್ ಅವನು ಕಣ್ಣೀರು ಹಾಕೊಂಡೋಗಿದ್ದಾನೆ. ಪಾಪು ಮಕ್ಕಳು, ಅಮ್ಮ, ಅವ್ರ ತಾಯಿ ಎಲ್ಲ ಕಣ್ಣೀರು ಹಾಕಿ ಸುರಿತಾವ್ರೆ. ಅವರೆಲ್ಲ ಕಣ್ಣೀರು ಹಾಕ್ತಾವ್ರೆ. ನಮ್ಮ ಮಗ ಬೇಕು. ಅವ್ರಿಗೂ ಹುಷಾರೇ ಇಲ್ಲ. ಅವರು ಬಿದ್ದುಬಿಟ್ಟಿದ್ರು. ಅವ್ರು ಜ್ಞಾನ ತಪ್ಪಿ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಿದ್ರು. ಹೆಂಡತಿಗೆ ನೀರು ಕುಡಿಯೋಕ್ಕಾಗಲಿಲ್ಲ. ಅವಳು ಹೋಗಿ ಊಟ ಮಾಡದೆ ಅವಳು ಬಿದ್ದುಬಿಟ್ಟಿದ್ಲು. ಪಾಪು, ಚಿಕ್ಕ ಪಾಪು, 3 ವರ್ಷದ ಪಾಪು. ಅವ್ನು ನೋಡಿದ್ರೆ ಪಾಪುಗೆ ಹುಷಾರಿಲ್ಲ. ತಂದೆ ನೋಡಿದ್ರೆ ಒಂದ್ ಕಡೆ ಮನೆ ಎಲ್ಲ ವ್ಯವಹಾರ ಆಗಿದೆ ಸರ್. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ. ನ್ಯಾಯ ಬೇಕು. ಯಾವಾಗ್ಲೂ ಮುಸ್ಲಿಮ್ಸ್ ಅವ್ರಿಗೆ ನ್ಯಾಯ ಸಿಗಲ್ಲ. ನೀವು ಅಮಾಯಕರು ಅಂತ ಹೇಳ್ತಿದ್ರಿ, ಎಲ್ಲೋಗಿದ್ರು, ಏನ್ ಮಾಡ್ತಿದ್ರು ಆ ಒಂದು ಸಮಯ? ಮನೇಲಿದ್ರು ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ರು. ಬಡವ್ರಿಗೆಲ್ಲ ಊಟ ಆಗ್ತಾ ಇದ್ರು. ಅವರು ಮೊಹಮ್ಮದ್ ಅಜೀಜ್ ಅನ್ನೋರು, ಖಲಂದರ್ ಅನ್ನೋರು ಇಬ್ರು ಸೇರ್ಕೊಂಡು ಬಡವ್ರಿಗೆ ಊಟ ಹಾಕಕ್ಕೆ 1,500 ಜನಕ್ಕೆ ಅಡುಗೆ ಮಾಡಿದ್ರು. ಬನ್ನಿ ಎಲ್ಲರೂ ತಿನ್ಕೊಂಡೋಗಿ ಅಂತ ಅವರು ಅಡುಗೆ ಮಾಡಿ ಎಲ್ಲ ಊಟ ಹಾಕ್ತಿದ್ದು. ಅಷ್ಟರಲ್ಲಿ ಇಷ್ಟ ಆಗೋಯ್ತು. ಇಲ್ಲಾಗಿದ್ದು ಅವ್ರು ನೋಡಿದ್ರೆ ಅಲ್ಲಿದ್ರು. ಅವ್ರು ನಾವು ಚೇರಲ್ಲ ನಮ್ಮ ಪಕ್ಕದಲ್ಲೇ ಕೂತಿದ್ರು. ಅವರು ನನ್ಗೈತಾ ಇಲ್ಲ ಜ್ವರ ಅಂತೆ ಅವರು ಈಗ ಈ ತರ ಜಗಳ ಆಯ್ತಲ್ಲ, ಎಲ್ಲ ತೆಗ್ದುಬಿಡೋಣ, ಊಟ ಎಲ್ಲ ಹಂಚ್ಬಿಡೋಣ ಅಂತ ಎಲ್ಲ ಊಟ ಹಂಚಿ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ನೋಡಿದ್ರೆ ಒಂದ್ ಸ್ವಲ್ಪ ಹೊತ್ತಲ್ಲಿ ಬಂದ್ರು ಪೊಲೀಸು. ಬನ್ನಿ ಮಾತಾಡ್ಬೇಕು ಅಂತ ಕರ್ಕೊಂಡೋಗಿದ್ದು. ಇಷ್ಟೊಂದು ಅತ್ಯಾಚಾರ ಆಯ್ತಾ ಇದೆ. ಅವ್ರಿಗೆ ತುಂಬಾ 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 ಅನ್ಯಾಯ ಆಗಿದೆ. ಮೊಹಮ್ಮದ್ ಅಜೀಜು ಆಮೇಲೆ ಖಲಂದರ್ ಅನ್ನೋರ್ಗೆ ಅವ್ರೇನು ಮಾಡಿಲ್ಲ. ಅವ್ರು ನಮ್ಮ ಜೊತೆಲೇ ಇದ್ರು, ನಮ್ಮ ಫಂಕ್ಷನ್ ಅಲ್ಲೇ ಇದ್ರು. ನ್ಯಾಯ ಕೊಡಿಸಿ ಸರ್ ದಯವಿಟ್ಟು. ಇನ್ನೂ 100 ಮಾತೈತೆ, ಕಣ್ಣೀರ್ ಬರ್ತಾ ಇದೆ. ನಾನು ಮೀಡಿಯಾದಲ್ಲಿ ಹಾಕಲ್ಲ. ನಮ್ಗೆ ನ್ಯಾಯ ಬೇಕು ಸರ್, ನಮ್ಗೆ ನ್ಯಾಯ ಕೊಡಿಸಿ. ಈಗ ನೀವು ಊಟದ ವ್ಯವಸ್ಥೆ ಮಾಡಿದೀನಿ ಅಂತಂದ್ರೆ ಯಾರಿಗೋಸ್ಕರ ಊಟದ ವ್ಯವಸ್ಥೆ ಮಾಡಿದ್ರಿ? ಪೂರ್ತಿ ನಮ್ಮ ಏರಿಯಾಕ್ಕೋಸ್ಕರ, ಬಡವ್ರಿಗೋಸ್ಕರ ಅನ್ನದಾನ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ, ಅವರ ಮೇಲೆ ಅನ್ನದಾನ, ಮೀಲಾದುನ್ ನಬಿ ಮಾಡೋದಿದ್ದನ್ನ ನಾವು ಸರಿಯಾಗಿ ನಾವು ಪ್ರಕಾರ ನ್ಯಾಯದ ಕಾನೂನು ಪ್ರಕಾರನೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವೇನು ಯಾರಿಗೂ ತೊಂದರೆ ಕೊಡದೆ, ಯಾರಿಗೂ ಡಿಸ್ಟರ್ಬ್ ಮಾಡದೆ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದ್ರ ಮೇಲೆ ಅವ್ರ ಮೇಲೆ ನಾವು ಊಟ ಹಾಕ್ತಾ ಇದ್ವಿ. ಆ ಊಟ ಹಾಕಕ್ ಕೊಡ್ಲಿಲ್ಲ ಸರ್. ಟೇಬಲ್ ಎಲ್ಲ ಎತ್ತಿ ಎಲ್ಲ ಮಡಗ್ಬಿಟ್ಟು ಪಾತ್ರೆಯಲ್ಲೆಲ್ಲ ಕೊಟ್ಟಿದೀವಿ ಸರ್. ನಾವು ಕಣ್ಣೀರ್ ಬಂದ್ಬಿಡ್ತು ಸರ್. ನಾವೇನು ಮಾಡಂಗಿಲ್ವಾ ಸರ್? ಮೀಲಾದುನ್ ನಬಿ ನಾವು ನಮ್ಮ ಪಾಳಿಗೆ ನಾವು ಮಾಡ್ತಾ ಇದ್ದಿದ್ದು. ನಾವೆಲ್ಲಿ ಹೋಗ್ಬೇಕು ನಾವು ನ್ಯಾಯ ಕೇಳಕ್ಕೆ? ನಮ್ಗೆ ಯಾರಿದ್ದಾರೆ? ಸರ್ಕಾರ ಎಲ್ರು ಅವ್ರದೇ ನುಗ್ಬಿಟ್ಟಿದ್ರಲ್ಲ ಸರ್ ಏರಿಯಕ್ಕೆ. ಎಲ್ರಿಗೂ ಹೊಡಿಯಕ್ಕೆ ಏನ್ ಮಾಡ್ತಾ ಇದ್ರು ನುಗ್ಬಿಟ್ಟಿ? ನಮ್ಗೆಲ್ಲ ಏನ್ ಮಾಡ್ಬಿಡ್ತಾರೋ? ನಾವಿರ್ಬಾರ್ದಾ ಈ ಭೂಮಿ ಮೇಲೆ? ನಾವಿರ್ಬಾರ್ದಾ? ನಮ್ಮ ಅಧಿಕಾರ ಇಲ್ವಾ? ನಮ್ಮಕ್ಕಿಲ್ವಾ ಇದ್ರಲ್ಲಿ? ನಾವ್ ಎಲ್ಲಿಗೆ ಹೋಗ್ಬೇಕು? ನಾವೇನಾದ್ರೂ ಅವ್ರಿಗೆ ತೊಂದರೆ ಕೊಡ್ತಾ ಇದೀವಾ? ಬನ್ನಿ ಸೇರ್ಕೊಂಡಿರೋಣ ಅಂದ್ರೆ ಅದು ಆಗಲ್ಲ, ಇದು ಆಗಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಸಾಬ್ರೆಲ್ಲ ಇದ್ದೀರಾ? ಯಾಕೆ ಹೇಳ್ತೀರಾ? ನಿಮ್ಗೆ ಯಾರು ಕೊಟ್ಟಿದಾರ ಈ ಹಕ್ಕು ನಮಗ್ ಬೊಯ್ಯಕ್ಕೆ? ಈಗ ನಾವು ಹೇಳ್ಬೋದಲ್ಲ, ನಾವಂತೆ ಕೆಲಸ ನಾವು ಮಾಡಲ್ಲ ಸರ್. ಅವ್ರು ನಮಗ್ ಬೇಕು. ಅಣ್ಣ ತಮ್ದಿರಾಗಿ ಒಗ್ಗಟ್ಟಾಗಿ ಇರೋಣ ಅಂತ ಇರೋದವು. ನಾವು ಜಗಳ ಮಾಡಕ್ ರೆಡಿ ಇಲ್ಲ. ನಾವು ಒಟ್ಟಾಗಿರಿ. ನಿಮ್ ಬಗ್ಗಂತಗೆ ನಾವು ರೆಸ್ಪಾನ್ಸ್ ಕೊಡ್ತೀವಿ. ನಮ್ಮ ಮಸೀದಿಗೆ ನೀವು ಕೊಡಿ ನಮ್ಮ ಮಸೀದಿಗೆ ರೆಸ್ಪಾನ್ಸು. ತಪ್ಪು ಮಾಡಿದಾರಲ್ಲ ಅವ್ರಿಗೆ ಹಿಡ್ಕೊಂಡು ಶಿಕ್ಷೆ ಕೊಡಿ. ತಪ್ಪು ಮಾಡದೇ ಇರೋರ್ಗೆ ಶಿಕ್ಷೆ ಕೊಡ್ತಾ ಇದ್ದೀರಾ. ಈಗ ನ್ಯಾಯ ಬೇಕೇ ಬೇಕು ಸರ್. ನಮ್ಗೆ ನ್ಯಾಯ ಬೇಕು ಸರ್. ಮೇಡಮ್, ಈಗ ನೀವು ಆಗ್ಲೇ ಮಾತನಾಡ್ತಾ ಒಂದು ಮಾತನ್ನ ಹೇಳಿದ್ರಿ, ಹಿಂದೂಗಳಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದ್ದೆ ಅಂತ. ಏನ್ ಮೇಡಮ್ ಅದು ಮೀಲಾದುನ್ ನಬಿಲಿ ನಮ್ಮ ಅಳಿಯನಿಗೆ ಹಿಂದೂಗಳು ಫ್ರೆಂಡ್. ಅವ್ರಿಗೆಲ್ರಿಗೂ ಊಟಕ್ಕೆ ಹೇಳಿದ್ರು. ಅವರು ಕೂಡ ನಾವು ಬರ್ತೀವಿ ಅಂತ ಹೇಳಿದ್ರು ಸರ್. ನಾವು ಬರ್ತೀವಿ ಊಟಕ್ಕೆ ಅಂತ ಅವರು ಎಲ್ಲರೂ ಬರ್ತೀವಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಇಷ್ಟ ಆಗೋಗಿದ್ದು. ನಾವು ಅವ್ರಿಗೆ ಒಟ್ಟಾಗೆ ನಮ್ಮ ಅಣ್ಣ ತಮ್ಮದಿರು ತಿಳ್ಕೊಂಡಿದ್ದಕ್ಕೆ ತಾನೇ ಅವ್ರಿಗೂ ಊಟಕ್ಕೆ ಕರೆದಿದ್ದು. ಕೌನ್ಸಿಲರ್ಸ್ ಇದ್ದು ಅಣ್ಣ ಅವರು ಬರ್ತೀನಿ ಅಂದಿದ್ರು. ನಮ್ಗೆ ಇನ್ವೈಟ್ ಮಾಡಿ ಎಲ್ರಿಗೂ ಕರೆದಿದ್ದೀವಿ ಸರ್. ಈಗ ಏನ್ ಊಟ ಮಾಡ್ಬೇಕು ಅಂತ ಟೈಮಲ್ಲಿ ಇಂತೆ ಕೆಲಸ ಮಾಡ್ಬಿಟ್ರು. ಏನು ಮಾಡಂಗಿಲ್ವಾ ನಾವು? ಈಗ ನೀವು ಇಷ್ಟೆಲ್ಲ ಹೇಳ್ತಿದ್ರಿ, ನೀವು ನಿಮ್ಮ ಮನೇಲೇ ಇದ್ರು
ನಿಮ್ಮ ಹಳಿಯ ನಾವು ಯಾರು ಇದರು ಅಂತ ಹೇಳ್ತಿದ್ರಿ. ಅದೇ ಅದಕ್ಕೆ ಸಾಕ್ಷಿ ಅಂತ ಏನಾದ್ರು ಫೋಟೋಸ್ ಈ ತರದ್ದು ಏನಾದ್ರು ಇದೆಯಾ? ಸಾಕ್ಷಿ ಕೊಡ್ತೀನಿ. ಕ್ಯಾಮ್ರಾದಲ್ಲಿ ಅವ್ರು ನಮ್ಮ ಜೊತೆಲೆ ಈ ಜಗಳದ ಟೈಮಲ್ಲಿ ಅವ್ರು ನಮ್ಮ ಜೊತೆಲೆ ಇದ್ದಿದ್ದು, ನಮ್ಮ ಜೊತೆಲೆ ಇದ್ದಾರೆ. ಅವ್ರು ಬನ್ನಿ, ಬೇಕಾದ್ರೆ ನಿಮ್ಗೆ ಸಾಕ್ಷಿ ತೋರಿಸ್ತೀವಿ ನಾವು. ಯಾಕೆ ಇನ್ನೊಂದು ಅಂಗಡಿಲಿ ಪಕ್ಕದಲ್ಲಿ ಬಟ್ಟೆ ಅಂಗಡಿ ಐತೆ, ಅದ್ರಲ್ಲಿ ಫುಲ್ ಐತೆ. ನಿಮ್ಗೆ ಈಗಲೇ ತೋರಿಸ್ತೀನಿ ನಾನು ಸಾಕ್ಷಿ. ತೋರಿಸಿ ನಮ್ಗೆ ಎಲ್ಲಿ ಕೆಲ್ ವರ್ಸಿದ್ರು ಅಂತ ಪ್ರೂಫ್ ತೋರಿಸಿ ನಮ್ಗೆ. ಯಾವ ಬ್ಯಾನರ್ ನಲ್ಲಿ ಅವನೇ ನನ್ನ ತಮ್ಮ ಇರ್ಫಾನು, ನಮ್ ಗಂಡ ಅರ್ಷದ್ ಖಾನು ಎಲ್ಲ ಅವನೇ ಅಂತ ತೋರ್ಸ್ಬಿಟ್ಟಿ ಹೊಡೀರಿ. ನಮ್ಗೆ ಏನು ಇಲ್ಲ, ಯಾರು ಇಲ್ಲ, ಅಮೈಕ್ರು. ನಾವು ಕೂಲಿ ಮಾಡಿ ತಿಂದವ್ರು ನಾವು. ನನ್ನ ಮಗನ್ಗೆ 5 ದಿವಸದಿಂದ 3 ದಿವಸದಿಂದ ಅವ್ನಿಗೆ ಹುಷಾರಿಲ್ಲ. ಅಪ್ಪ ಹೇಳ್ತಾನೆ, ಮಾಮ ಹೇಳ್ತಾನೆ, ಅವನು ಎಲ್ಲಿಂದ ತಗೊಬರ್ಲಿ ನಾನು? ನೀವು ಹೇಳಿ. ನಾವು ಇಲ್ಲೂ ಇಲ್ಲ, 2 ವರ್ಷ ಆಯ್ತು ನಾವು ಕೊಪ್ಪದಲ್ಲಿ ಇರೋದು. ನಾವು ಅಲ್ಲಿಂದ ಇಲ್ಲಿ ಬಂದಾಗ ನಾವು ಅನ್ನ ತಿನ್ಬಿಟ್ಟು ನಾವು ಮಲಗಿರೋದು. ನಾವು ಬರೀ 1 ಗಂಟೆಗೆ ಬಂದು ಎಲ್ಲ ಕುದಿಸಿ ಎಲ್ಲ ಬಾಗ್ಲಿ ಎಲ್ಲ ಕುದಿಸ್ಬಿಟ್ಟು ನಮ್ಗೆ ಕರ್ಕೊ ಹೋದ್ರಲ್ಲ. ಹೊಡ್ಬಿಟ್ಟು ನಮ್ಗೆ ತೋರಿಸಿ, ನಮ್ ನ್ಯಾಯ ಕೊಡಿ. ನಮ್ ನ್ಯಾಯ ಕೊಡಿಸಿ. ನಿಮ್ಗೆ ಮರ್ಯಾದೆ ಕೊಡ್ತೀವಿ. ನೀವು ಇಂಡಿಕೇಶನ್ ಮಾಡಿ. ನೀವು ಯಾವ ಬ್ಯಾನರ್ದಲ್ಲಿ ಅವನೇ ಇರ್ಫಾನ್ ಪಾಷಾ, ಲೇಟ್ ಫಯಾಸ್ ಪಾಷಾ, ಅರ್ಷದ್ ಖಾನ್, ಸಿಕಂದರ್ ಖಾನ್ ಅವ್ರ ಮಗ ಯಾವ ಬ್ಯಾನರ್ನಲ್ಲಿ ಅವನೇ, ಯಾವ ವಿಡಿಯೋದಲ್ಲಿ ಅವನೇ ತೋರಿಸಿ. ನಮ್ಗೆ ತೋರಿಸ್ಬಿಟ್ಟು ಶಿಕ್ಷೆ ಕೊಡಿ ಅವನ್ನ. ಇವನು ಇಂಥಲ್ಲ ಅವನೇ, ಇವನ್ ಕಲ್ಲು ವರ್ಸಿದವನೇ ಅಂತ ನಮ್ಗೆ ತೋರಿಸಿ. ನಾವು ಒತ್ಕೊಬಿಡ್ತೀವಿ. ಇವನು ಮಾಡೋವನೇ, ಶಿಕ್ಷೆ ಆಗ್ಬೇಕು. 3-4 ಜನಕ್ಕೆ ಎಂತ ಶಿಕ್ಷೆ ಆಡ್ತಾವ್ರೆ, ಇವ್ರಿಗೆ ಹಂಗ ಶಿಕ್ಷೆ ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಅವ್ನು ಮಾಡ್ಲಿಲ್ವಲ್ಲ ತಪ್ಪು, ಯಾಕೆ ಕರ್ಕೊ ಹೋಯ್ದ್ರಿ ನೀವು? ಯಾಕೆ ಕರ್ಕೊ ಹೋಯ್ದ್ರಿ ನೀವು? ನಾವು ದಿನ ಕೂಲಿ ಮಾಡೋರು, ನಾವು ದಿನ ಕೂಲಿ ಮಾಡಿ ತಿನ್ನೋರು ನಾವು. ಇದಿಷ್ಟು ಇಲ್ಲಿಯ ಒಂದು ಏನು ಅವರ ಅಮಾಯಕರು ಆಗಿದ್ರು. ಹಾಗಾಗಿ ಅವರನ್ನ ಪೊಲೀಸ್ನವರು ಕೂಡ ನಮ್ಮ ಮನೆಯಿಂದ ಏಕಾಏಕಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಬ್ರು ಕೂಡ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನಿಮ್ಮ ಕಡೆಯವ್ರು ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ಏನು ಮೇಡಮ್? ನನ್ನ ತಮ್ಮನ್ಗೆ ಅರೆಸ್ಟ್ ಮಾಡಿದ್ದಾರೆ ಸರ್. ನನ್ನ ತಮ್ಮ ಮನೇಲಿ ಇದ್ದ 24 hours. ಅದು CCTV ಫೋಟೇಜ್ ಬೇರೆ ತಗೊಂಡು ಹೋಗಿದ್ದಾರೆ ನಮ್ಮ ಮನೆಯಿಂದಾನೆ. ಫಂಕ್ಷನ್ ಇತ್ತು ನಮ್ಮ ಮನೇಲಿ, ಅವ್ನಿಗೆ ಜ್ವರನೂ ಇತ್ತು ತುಂಬಾ. ಇಲ್ಲಿ ಜಗಳ ಆದಾಗ ನಮ್ಮ ಮನೇಲೇ ಇದ್ದಾನೆ ನನ್ನ ತಮ್ಮ. ಆದ್ರದ್ದು ಇಲ್ಲಿ ಫುಲ್ ಅನ್ಯಾಯ ಆಗ್ತಾ ಇದೆ ಸರ್. ಅಮಾಯಕರಿಗೆ ಹಿಡ್ಕೊಂಡು ಹೋಗಿದ್ದಾರೆ. ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ ನಾನು. ತಪ್ಪು ಮಾಡದೇ ಇರೋರಿಗೆ ಶಿಕ್ಷೆ ಕೊಡ್ತಾ ಇದ್ದೀರಲ್ಲ, ಇದು ತುಂಬಾ ಅನ್ಯಾಯ. ನನ್ನ ತಮ್ಮನಿಗೆ ದಯವಿಟ್ಟು ನ್ಯಾಯ ಕೊಡಬೇಕು ಎಲ್ರು. ನಾನು ಇಷ್ಟೇ ಕೇಳ್ಕೊಳ್ಳೋದು, ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡ್ಲಿ. ಮೊಹಮ್ಮದ್ ಅಜೀಜ್ ಅಂತ ನನ್ನ ತಮ್ಮನಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಸರ್. ಮನೇಲೇ ಇದ್ದ, ಅವ್ನಿಗೆ ಹಿಡ್ಕೊಂಡು ಹೋಗಿದ್ದಾರೆ, ಹೊಡಿತಾ ಇದ್ದಾರೆ. ಇದು ತುಂಬಾ ಅನ್ಯಾಯ. ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡ್ಲಿ ಸರ್. ತಪ್ಪು ಮಾಡಿದ್ರೆ ಅವರು ಮನೇಲಿ ಮಲ್ಗಿದ್ದೀರಾ? ನೀವೇ ಹೇಳಿ ಸರ್. ನಮ್ ನ್ಯಾಯ ಕೊಡ್ಸಿ ಸರ್. ನೀವು ಬಿಡ್ತೀವಿ ನಾವು. ಹೇಳಿ ಸರ್, ನೀವೇ ಹೇಳಿ ಸರ್. ನೀವು ಮಲಿಕೋಬಿಡಿ ಅಂತ ಹೇಳಿದ್ವಿ ನಾವು. ಸರ್ ನಮ್ಮ ಮನೇಲಿ ಇಲ್ಲಿಲ್ಲ ಸರ್, ಅಲ್ಲಿ ಇರೋದು ಸರ್. RR ನಗರ್ ಫಸ್ಟ್ ಕ್ಲಾಸ್ ನಲ್ಲಿ ಇರೋದು ಸರ್. ನಮ್ಮ ಮನೇಲಿ ಇಲ್ಲಿಲ್ಲ ಸರ್. ನಮ್ಮ ಮನೆ ನಮ್ ಜಗಳನೇ ಗೊತ್ತಿಲ್ಲ ಸರ್. ಏನ್ ಮಾಡೋರೆ ಅಂತಾನೆ ನಮ್ಗೆ ಗೊತ್ತಿಲ್ಲ. ಬಹುಶಃ ದಸ್ತಗಿರಿಯಾದಂತಹ ಯಾರೆಲ್ಲ ಇದ್ದಾರೆ ಅದರಲ್ಲಿ ಕೆಲವರು ನಮ್ಮವರು ಇದ್ದಾರೆ. ಅವರು ಕೂಡ ಅಮಾಯಕರು ಅಂತ ಅವರ ಪೋಷಕರು ಬಂದು ಮಾಧ್ಯಮದ ಮುಂದೆ ದುಂಬಾಲನ್ನ ಇಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಹರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಮದ್ದೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.